ನೋಡಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಸಂಭ್ರಮಾಚರಣೆ ಜೋರಾಗಿದೆ. ಕನಕಪುರದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಆದರೆ ಇದರ ನಡುವೆ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಎರಡನೇ ಬಾರಿಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಬೆಲೆ ಏರಿಕೆಯಿಂದ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಸಿಲಿಂಡರ್ ಜಾಸ್ತಿ ಮಾಡ್ಕೋತ ಹೋದ್ರೆ ನಾವ್ ಹೆಂಗ್ರಿ ಮುಂದೆ ಹೆಂಗ್ ಮಾಡ್ಬೇಕು? ನಮ್ಮ ಮಹಿಳೆಯರಿಗೆ ಸಿಲಿಂಡರ್ ಬಗ್ಗೆ ಬಹಳ ತ್ರಾಸ ಆಗುತ್ತೆ. ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ ಜೀವನ ನಡೆಸೋದು ತುಂಬಾ ಕಷ್ಟ. ಪೆಟ್ರೋಲ್ ಡೀಸೆಲ್ ದರ ಗ್ರಾಹಕರ ಜೀವನ ಸುಡುತ್ತಾ ಇದೆ. ಆಟೋ ಗ್ಯಾಸ್ ದರ ರಾಕೆಟ್ನಂತೆ ಜಿಗಿತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆಯಿಂದ ಹೋಟೆಲ್ ತಿಂಡಿಗಳ ದರವಂತೂ ಗಗನವನ್ನ ಮುಟ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕುವುದೇ ಕಷ್ಟ ಆಗಿದೆ. ಹೀಗಿರುವಾಗ ಶ್ರೀಸಾಮಾನ್ಯರಿಗೆ ಮತ್ತೊಂದು ಬೆಲೆ ಏರಿಕೆ ಸುದ್ದಿ ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆ ಮತ್ತೆ ಇದೀಗ ಏರಿಕೆಯಾಗಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ. 3 ತಿಂಗಳಲ್ಲಿ ಎರಡನೇ ಬಾರಿ ಗ್ಯಾಸ್ ದರ ಹೆಚ್ಚಳ. ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿಬಿಟ್ಟಿದೆ. ಇಡೀ ವಿಶ್ವಕ್ಕೆ ತೈಲ, ಅನಿಲ ಸರಬರಾಜು ಆಗ್ತಿದ್ದಂತಹ ಹಾರ್ಮುಜ್ ಜಲಸಂಧಿ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಾಗತಿಕವಾಗಿ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ಏರುಪೇರಾಗಿದೆ. ಪರಿಣಾಮ ಭಾರತದಲ್ಲಿ ಈಗಾಗಲೇ 4 ಬಾರಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಇದೀಗ ಎರಡನೇ ಬಾರಿಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿದೆ. ಸಿಲಿಂಡರ್ ಶಾಕ್. ಇದೇ ವರ್ಷ ಮಾರ್ಚ್ 7ನೇ ತಾರೀಕು ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 60 ರೂಪಾಯಿ ಹೆಚ್ಚಳವಾಗಿತ್ತು. ಇದೀಗ ಜೂನ್ 7 ಅಂದ್ರೆ ಇವತ್ತು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 29 ರೂಪಾಯಿ ಹೆಚ್ಚಳವಾಗಿದೆ. 14 ಕೆಜಿಯ ಒಂದು ಗೃಹ ಬಳಕೆ ಸಿಲಿಂಡರ್ ದರ ಈಗ 942 ರೂಪಾಯಿಗೆ ಏರಿಕೆಯಾಗಿದೆ. ಸಿಲಿಂಡರ್ ಬೆಲೆ ಏರಿಕೆ ನಲುಗಿದ ಶ್ರೀ ಸಾಮಾನ್ಯರು. ಬೆಲೆ ಏರಿಕೆ ಸುದ್ದಿ ಕೇಳಿ ಕಣ್ಣೀರಿಟ್ಟ ಮಹಿಳೆಯರು. ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಲೆ ಏರಿಕೆ ಸುದ್ದಿ ಕೇಳಿ ವಿಜಯಪುರದಲ್ಲಿ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಎಲ್ಲಾನು ಕಡಿಮೆ ಮಾಡ್ರಿ ಸರ್, ಮ್ಯಾಗಿನವ್ರಿ ಎಲ್ಲಾರು ತಿಳಿಸ್ರಿ. ಕಿರಾಣಿ ಸಂತಿ, ಕಾಯಿಪಲ್ಲೆ, ಆಮೇಲೆ ಡೀಸೆಲ್, ಪೆಟ್ರೋಲ್, ಆಮೇಲೆ ಸಿಲಿಂಡರ್ ಜಾಸ್ತಿ ಮಾಡ್ಯಾರ್ರಿ. ಅದನ್ನ ಕಡಿಮೆ ಮಾಡತ್ತೆ ದಯಮಾಡಿ ಕೇಳ್ಕೊತೀನ್ರಿ. ಏನ್ ಮಾಡ್ಬೇಕು ನೀವೇ ಹೇಳ್ರಿ. ಮ್ಯಾಗಿನವ್ರಿಗೆ ಎಲ್ಲರಿಗೂ ತಿಳಿಸ್ರಿ, ದಯಮಾಡಿ ಹೇಳ್ತೀನ್ರಿ. ನಮ್ಗ್ ಸಮಸ್ಯೆ ಹಾಕದ್ರಿ. ಯಾಕಂದ್ರ ನಮ್ಮಲ್ಲಿ ರೊಕ್ಕ ತೆಗದ್ ಇಟ್ಟಿರ್ತೀವ್ರಿ. ಆದ್ರೂ ಮ್ಯಾಗಿನವ್ರು ಬಂದು ಜಾಸ್ತಿ ರೊಕ್ಕ ಕೊಡ್ರಿ ಅಂತ ಹೇಳ್ತಾರ್ರಿ ಅವ್ರು. ಪದೇ ಪದೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರು ಕಂಗಾಲಾಗಿದ್ದಾರೆ. ತೆರಿಗೆ ಇಳಿಸಿ ಹೊರೆ ಕಡಿಮೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಸರ್, ಅಡಿಗೆ ಇರ್ಲಾರ್ದೆ ಯಾರು ಬದುಕಕ್ಕಾಗಲ್ಲ. ಊಟ ಬೇಕೇ ಬೇಕು. ಸಿಲಿಂಡರ್ ಜಾಸ್ತಿ ಮಾಡ್ಕೋತ ಹೋದ್ರೆ ನಾವ್ ಹೆಂಗ್ರಿ ಮುಂದೆ ಹೆಂಗ್ ಮಾಡ್ಬೇಕು? ಅದ್ರ ಕೆಲವು ಜನ ರಿಟೈರ್ಮೆಂಟ್ ದವ್ರ ಫ್ಯಾಮಿಲಿದವ್ರು ಇದೀವಿ. ಅದೇ ಸಂಬಳದಲ್ಲೇ ಮಾಡ್ಬೇಕು ನಾವು. ಈ ದಿನ ಹೆಚ್ಚಾಗಿ ಜಾಸ್ತಿ ಬೆಲೆ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಸರ್ ನಾವು? ಸರ್, ಡಿಕೆ ಶಿವಕುಮಾರ್ ಸರ್ ಬಂದಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಕೊಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಹಿಳೆಯರಿಗೆ ಸಿಲಿಂಡರ್ ಬಗ್ಗೆ ಬಹಳ ತ್ರಾಸ ಆಗುತ್ತೆ. ಯಾಕಂದ್ರೆ ಹಿಂದಕ್ಕೊಮ್ಮೆ ನಾವ್ ಎಲ್ಲೋ ಒಂದು ಕಟ್ಟಿಗೆ ಮಣ್ಣು ಹಾರಿಸ್ಕೊಂಬಂದ್ ಕುಳ್ಳುಗಿಳ್ಳು ಹಾಕಿ ಅಡಿಗೆ ಮಾಡ್ತಿದ್ವಿ. ಈಗ ಅಂತ ಕಾಲ ಇಲ್ಲ. ನಾವ್ ಎಲ್ಲೋದ್ರೂ ಕೂಡ ಬರೀ ಕಲ್ಲು ಸಿಗ್ತಾ ಇದಾವ್, ಮಣ್ಣು ಸಿಗ್ತಾ ಇದಾವ್ ಹೊರತು ನಮ್ಗೊಂದ್ ಚೂರು ಕಟ್ಟಿಗೆನೂ ಕೂಡ ಸಿಗ್ತಾ ಇಲ್ಲ. ಇನ್ನು ಕೆಲ ಮಹಿಳೆಯರಂತೂ ಮಧ್ಯಮ ವರ್ಗದ ಜನ, ಬಡ ಜನರು ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮಂತ ಮಧ್ಯಮ ವರ್ಗದವರಿಗೆ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ಮಕ್ಕಳ ಫೀಸು ಮತ್ತೆ ಹಾಸ್ಪಿಟಲ್ಗೆ ನಮ್ ಸಂಬಳ ಸಹ ನಾವು ಕಡಿಮೆ ಸಂಬಳದಲ್ಲಿ ದುಡಿಯುದಲ್ಲ. ಹೀಗೆ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ ಜೀವನ ನಡೆಸೋದು ತುಂಬಾ ಕಷ್ಟ. ಈಗ ನಾವು ಹೋಟೆಲ್ಗೆ ಹೋಗಿ ಏನಾದ್ರು ತಿನ್ನುವಂತ ಹೇಳಿದ್ರು ಸಹ ಅಲ್ಲೂ ಸಹ ರೇಟ್ ಜಾಸ್ತಿ ಮಾಡಿರ್ತಾರೆ. ಜನರಿಗೆ ಬರೆ ಬೀಳುವುದನ್ನು ಸ್ಟಾಪ್ ಮಾಡಬೇಕಂದ್ರೆ ಇವಾಗ ನಮ್ಮ ರಾಜ್ಯ ಸರ್ಕಾರವು ಈ ಹೊಣೆಯನ್ನು ಹೊರಬಹುದೆಂದು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ಈ ಮುಂಚೆ ತುಂಬಾ ವಸ್ತುವಿನಲ್ಲಿ ದರವನ್ನು ಏರಿಸಲಾಗಿದೆ. ಗ್ಯಾಸ್ ಇರ್ಬೋದು, ಹಾಲಿರ್ಬೋದು, ಇರೋ ಬರೋ ಎಲ್ಲಾ ಮನೆ ವಸ್ತುಗಳಲ್ಲಿ ದರ ಏರಿಸಿದ್ದಾರೆ. ಆದ್ದರಿಂದ ಈ ಹೊಸ ಸರ್ಕಾರದಿಂದ ನಮ್ಮ ಏನು ಒಂದು ನಿರೀಕ್ಷೆ ಎಂದರೆ ಈ ದರವನ್ನು ಕಡಿಮೆ ಮಾಡಿ. ಭಾರತದ ಅಡುಗೆ ಅನಿಲ ಬೆಲೆ ವಿಶ್ವದಲ್ಲೇ ಕಡಿಮೆ. ಎಲ್ಪಿಜಿ ದರ ಏರಿಕೆಗೆ ಕೇಂದ್ರ ಸರ್ಕಾರ ಸಮರ್ಥನೆ. ಎರಡನೇ ಬಾರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಿಸಿರುವಂತಹ ಕೇಂದ್ರ ಸರ್ಕಾರ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಡುಗೆ ಅನಿಲದ ಬೆಲೆ ಏರಿಕೆಯಾಗಿದ್ದರೂ ಭಾರತದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ದರ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇದೆ ಅಂತ ಹೇಳಿದೆ.
ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಫಲಾನುಭವಿಗಳು ಪ್ರತಿ ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಪಡಿತಾ ಇದ್ದು 642 ರೂಪಾಯಿ ಒಂದು ಗೃಹ ಬಳಕೆ ಸಿಲಿಂಡರ್ ಪಡಿತಾ ಇದ್ದಾರೆ ಅಂತ ತಿಳಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ವರದಿ ಧರಿಸಿಕೊಳ್ಳುತ್ತೇನೆ ಎಂದ ಸಿಎಂ ಡಿಕೆಶಿ. ಎರಡನೇ ಬಾರಿಗೆ ಎಲ್ಪಿಜಿ ದರ ಏರಿಕೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಚಿವ ಎಂಬಿ ಪಾಟೀಲ್ ಕೇಂದ್ರವನ್ನ ಟೀಕಿಸಿದ್ರೆ ಯುವಯುಗ ಶುರು ಮಾಡ್ತೀನಿ, ಜನರ ಹೊರೆಯನ್ನ ಕಡಿಮೆ ಮಾಡ್ತೀನಿ ಅಂತ ಸಿಎಂ ಪಟ್ಟ ಅಲಂಕರಿಸಿರುವಂತಹ ಡಿಕೆ ಶಿವಕುಮಾರ್ ಗ್ಯಾಸ್ ಬೆಲೆ ಏರಿಕೆಯ ವರದಿಯನ್ನ ತರಿಸಿಕೊಳ್ತೀನಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸ್ ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಬಹಳ ಗಾಬರಿ ಆಗಂತ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಅವರು ಈ ತಿಂಗಳಲ್ಲೇ 2 ಸಾರಿ ಮಾಡಿದ್ದಾರೆ. ಇವಾಗ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 20 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಸರ್. ಅಚ್ಚೇ ದಿನ್ ಬಹುತ್ ಅಚ್ಚೇ ದಿನ ಆ ರಹೆ. ಒಳ್ಳೆ ದಿನಗಳು ಬರ್ತಾ ಇದಾವೆ. ಇವಾಗ ಬಿಜೆಪಿ ಯಾವಾಗಲೂ ಕೂಡ ಜನವಿರೋಧಿ ನೀತಿಯಿಂದ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜನರಿಗೆ ಬೆನಿಫಿಟ್ ನ ಪಾಸ್ ಆನ್ ಮಾಡಲಿಲ್ಲ, ಆಗಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ ನ ಜಾಸ್ತಿ ಮಾಡಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕಚ್ಚಾ ತೆಲ ಬೆಲೆ ಜಾಸ್ತಿ ಆಗಿದೆ, ಅನಿವಾರ್ಯ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಅವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದ್ರೆ ಅವ್ರು ಹೊರೆ ಆಗ್ತಿರ್ಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಅದೇನೇ ಇರಲಿ, ಇಲ್ಲಿ ರಾಜಕೀಯ ಬೇಡ. ಕೆಲ ದಿನಗಳ ಹಿಂದಷ್ಟೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾದಾಗ ಅಂದಿನ ಸಿಎಂ ಸಿದ್ದರಾಮಯ್ಯ ತೈಲದ ಮೇಲಿನ ರಾಜ್ಯದ ತೆರಿಗೆ ಇಳಿಸಲು ನಿರಾಕರಿಸಿದರು. ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದರೆ ನಾವ್ಯಾಕೆ ತೆರಿಗೆಯನ್ನು ಇಳಿಸಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈಗ ಸಿಎಂ ಬದಲಾಗಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇದು ಜನರ ಸರ್ಕಾರ. ರಾಜ್ಯದಲ್ಲಿ ಇನ್ನೂ ಯುವಯುಗ ಶುರುವಾಗುತ್ತೆ ಅಂತ ಹೇಳ್ತಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಜನರ ಮೇಲಿನ ಬೆಲೆ ಏರಿಕೆ ಹೊರೆಯನ್ನು ಇಳಿಸ್ತಾರಾ, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲಿನ ರಾಜ್ಯದ ಸುಂಕವನ್ನ ಕಡಿಮೆ ಮಾಡ್ತಾರಾ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.